ನವೆಂಬರ್ 10ರಂದು ಮಹಾಲಕ್ಷ್ಮಿ ಲೇಔಟ್ ರೆಸಿಡೆನ್ಸಿ ಫೋರಂ ಚುನಾವಣೆ ನಡೆದಿದ್ದು ಇದರಲ್ಲಿ 15 ಜನ ಗೆಲುವು ಸಾಧಿಸಿದ್ದಾರೆ. ಇಂದು ನಗರದ ಮಹಾಲಕ್ಷ್ಮಿ ಲೇಔಟ್ ಕ್ಲಬ್ನಲ್ಲಿ ಹಳೆ ಸದಸ್ಯರು ಹೊಸಬರಿಗೆ ಅಧಿಕಾರಿ ಹಸ್ತಾಂತರಿಸಿ ಗೌರವ ಸಲ್ಲಿಸಿದರು. ಹೊಸದಾಗಿ ಅಧ್ಯಕ್ಷರಾಗಿ ಲಿಂಗರಾಜು, ಉಪಾಧ್ಯಕ್ಷರಾಗಿ ವಿನೋದ್ ಕುಮಾರ್ ಹಾಗೂ ಕಾರ್ಯದರ್ಶಿಯಾಗಿ ನಾಗರಾಜು ಆಯ್ಕೆಯಾಗಿದ್ದಾರೆ. ಇವರ ಜೊತೆಗೆ ಕ್ಲಬ್ನ ಸದಸ್ಯರು ಅಧಿಕಾರ ಸ್ವೀಕರಿಸಿದರು. ಈ ವೇಳೆಯಲ್ಲಿ ಹಳೆ ಚುನಾಯಿತ ಅಧಿಕಾರಿಗಳು ಹಾಗೂ ಸದಸ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ನೂತನ ಅಧ್ಯಕ್ಷ, ಉಪಾಧ್ಯಕ್ಷ ಹಾಗೂ ಸದಸ್ಯರಿಗೆ ಅಭಿನಂದನೆ ಸಲ್ಲಿಸಲಾಯಿತು. ನಮಸ್ಕಾರ. ಈ ಹೊಸ ಕಾರ್ಯಕಾರಿ ಸಮಿತಿ ಚುನಾವಣೆ ನಡೆದು ಇವತ್ತು ಹೊಸ ಕಾರ್ಯಕಾರಿ ಸಮಿತಿ 24, 26 ಇದ್ರ ನಾವು ಇವತ್ತು ಅಧಿಕಾರ ವಹಿಸ್ಕೊಂಡಿದ್ದೀವಿ. ಅದರಿಂದ ಎಲ್ಲರಿಗೂ ನಾನು ಒಂದೇ ಒಂದು ಪ್ರಾರ್ಥನೆ ಅಂದರೆ, ಈ ಹೊಸದಾಗಿ ಕಮಿಟಿಗೆ ಬಂದಿರೋರಿಗೂ ಮುಂದೆ ಹೋಗಿರೋ ಕಮಿಟಿಯಿಂದ ಹೊರಗಡೆ ಇರೋರು ದಯವಿಟ್ಟು ಎಲ್ಲರೂ ಒಟ್ಟಿಗೆ ಸೇರಿ ಸಂಸ್ಥೆನ ಬೆಳೆಸೋಣ, ಸಂಸ್ಥೆಗೆ ಒಳ್ಳೆಯ ಹೆಸರು ತರೋಣ. ಮಹಾಲಕ್ಷ್ಮಿ ಲೇಔಟ್ ರೆಸಿಡೆನ್ಸ್ ಫೋರಮ್, ನಮ್ಮ ಫೋರಮ್ನ ಇನ್ನೂ ಮುಂದೆ ಅದರದ್ದು ಅಭಿವೃದ್ಧಿ ಮತ್ತು ನಾವು ಎಲ್ಲ ಪ್ರಯತ್ನ ಪಡಬೇಕು. ಈಗ ನಾವು 15 ಜನ ಆಯ್ಕೆಯಾಗಿದೆ. 15 ಜನ ಈಗ ಹೊಸ ಕಮಿಟಿಲಿದ್ದಾರೆ. 5 ಜನ ಪದಾಧಿಕಾರಿಗಳು, 10 ಜನ ಕಾರ್ಯಕಾರಿ ಸಮಿತಿ ಸದಸ್ಯರು. ಎಲ್ಲರಿಗೂ ನಮಸ್ಕಾರ. ಈ ಹೊಸ ಕಾರ್ಯಕಾರಿ ಸಮಿತಿ ಚುನಾವಣೆ ನಡೆದು ಇವತ್ತು ಹೊಸ ಕಾರ್ಯಕಾರಿ ಸಮಿತಿ 24, 26 ಇದ್ರ ನಾವು ಇವತ್ತು ಅಧಿಕಾರ ವಹಿಸ್ಕೊಂಡಿದ್ದೀವಿ. ಅದರಿಂದ ಎಲ್ಲರಿಗೂ ನಾನು ಒಂದೇ ಒಂದು ಪ್ರಾರ್ಥನೆ ಅಂದರೆ, ಈ ಹೊಸದಾಗಿ ಕಮಿಟಿಗೆ ಬಂದಿರೋರಿಗೂ